ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ಯಾವುದೋ ಕಂಪನಿನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಬಿಟ್ಟಿರ್ತಾರೆ. ಯಾಕೆ ಹೇಳು? ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ. ನೀನಿವತ್ತು ಎಷ್ಟು ಅವಮಾನ ಅನುಭವಿಸ್ತೀಯೋ ಮುಂದೆ ನೀನು ಅಷ್ಟೇ ಸ್ಟ್ರಾಂಗ್ ಆಗ್ತೀಯ. ಸ್ವಲ್ಪ ಹೊಂದ್ಕೊಂಡು ಹೋಗು ಅಶ್ವಿನ್. ನೀವ್ ಹೇಳ್ದಾಗೆ ನನ್ಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ. ಆದ್ರೆ ಒಂದೊಂದ್ಸಲ ನಾನ್ ಯಾಕೆ ಸೋಲ್ಬೇಕು, ನಾನ್ ಯಾಕೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಇದೇ ನಾವು ಮಾಡೋ ತಪ್ಪು. ನೀನು ಸೋಲು ಆಟದಲ್ಲಿ ನಾವು ಸೋಲಿಲ್ಲ ಅಂತಂದ್ರೆ ಕಡೆಗೆ ಜೀವನದಲ್ಲಿ ಸೋಲ್ಬೇಕಾಗತ್ತೆ. ಯಾವತ್ತೂ ಅಷ್ಟೇ ಕಣೋ, ಸೋತು ಗೆಲ್ಲೋದೇ ಬದುಕು. ಈ ಮನೆ ಒಗ್ಗಟ್ಟು ಚೆನ್ನಾಗಿರ್ಬೇಕು ಅಂತಂದ್ರೆ ಕೆಲವು ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು. ನೀನ್ ಆ ಕಡೆ ತಿರ್ಕೊಂಡು ಕರ್ಣಭಾವ ಈ ಕಡೆ ತಿರ್ಕೊಂಡು ಕೂತ್ಕೊಂಡ್ರೆ ಮನೆ ಒಗ್ಗಟ್ಟು ಏನಾಗಲ್ಲ ಹೇಳು. ಅದ್ರಿಂದ ಎಲ್ರಿಗೂ ನೋವೇ ಕಣೋ. ಎಲ್ರೂ ಚೂರು ಹೊಂದ್ಕೊಂಡು ಹೋದ್ರೆ ಎಲ್ಲನೂ ಸರಿ ಹೋಗುತ್ತೆ. ಇನ್ನು ಯಾಕೆ ಯೋಚನೆ ಮಾಡ್ತಿದ್ಯಾ? ಹೊರಡು. ಸರಿ ಅದಕ್ಕೆ ನಿಮ್ ಮಾತುಗೆ ಬೆಲೆ ಕೊಟ್ಟು ನಾನು ಹೋಗ್ತಾ ಇದ್ದೀನಿ. ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ನಾನು. ನನ್ನ ತಾಳ್ಮೆಗೆ ಒಂದು ಮಿತಿ ಇರುತ್ತೆ. ಅದನ್ನೇನಾದ್ರೂ ಅವ್ನು ಕೆಣ್ಕುದ್ರೆ ನಾನ್ ಮಾತ್ರ ಖಂಡಿತ ಸುಮ್ಮನೆ ಇರಲ್ಲ. ಚಿಕ್ಕಿ, ನನಗೆ ಸೋಲೋದಕ್ಕೆ ಇಷ್ಟ ಇಲ್ಲ ಚಿಕ್ಕಿ. ಹೇಗಾದ್ರೂ ಮಾಡಿ ಈ ಟಾಸ್ಕ್ ಅಲ್ಲಿ ಗೆಲ್ಬೇಕು. ನೀನ್ ಗೆದ್ರೆ ನನಗೆ ಖುಷಿ ಆಗತ್ತೆ ಕಣೆ. ಆ ಪೂಜಾ ತುಂಬಾ ಎಗ್ರಲಾಡ್ತಿದ್ದಾಳೆ. ಅವಳನ್ನ ಸೋಲ್ಸಿ ಅವಳ ಸೊಂಟ ಮುರಿ ಹೇಳ್ತೀನಿ. ಚಿಕ್ಕಿ, ಅದಷ್ಟೊಂದು ಈಸಿ ಅಲ್ಲ. ನನ್ಗೆ ಅಡ್ಗೆ ಮಾಡಕ್ ಬರಲ್ಲ.